ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 26ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ನೋಡಿದ್ರೆ ನಿನ್ನೆ ಮ್ಯಾಚ್ RCB ವರ್ಸಸ್ MI ಮ್ಯಾಚ್ ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ MI ಈ ಮ್ಯಾಚ್ ಗೆಲ್ಲಬಹುದು ಅಂತ ಹೇಳಿತ್ತು. ಭಾಳ ಈಸಿ ಗೆದ್ದರ್ರಿ MI. 196, 197, 200 ತನಕ ಹೊಡೆದ್ರು ವಾಂಕೆಡೆ ಪಿಚ್ನಾಗ ಮುಂಬೈ ಇಂಡಿಯನ್ಸ್ಗೆ ಅದು ಕಡಿಮೆನೆ. 197 ರನ್ ಮುಂಬೈ ಇಂಡಿಯನ್ಸ್ ಭಾಳ ಈಸಿ ಚೇಸ್ ಮಾಡಿ ತೆಗೆದ್ರು. ನಾಯಿಗೆ ಹೊಡೆದ್ರು ಒಬ್ಬೊಬ್ಬ ಬೌಲರ್ಗಳಿಗೂ RCB ಕಡೆದಿಂದ ಭಾಳ ವರ್ಸ್ಟ್ ಪರ್ಫಾರ್ಮೆನ್ಸ್. ಭಾಳ ಈಸಿ ವಿನ್ ಮುಂಬೈ ಇಂಡಿಯನ್ಸ್ಗೆ. RCB ಈಗ 6 ಮ್ಯಾಚ್ನಾಗ 5 ಮ್ಯಾಚ್ ಸೋತು ಬರೀ 1 ಮ್ಯಾಚ್ ಗೆದ್ದು ಭಾಳ ಕೆಟ್ಟ ಸಿಚುವೇಶನ್ ಆಗೈತಿ. ಈ ಮ್ಯಾಚಿಗೆ ವಾಪಸ್ ಬರೋನು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಇದು ಎಲ್ಲಿ ನಡೀತೈತಿ ಅಂದ್ರೆ ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋನ್ಯಾಗ ನಡೀತೈತಿ. ಇಲ್ಲಿ ಟೋಟಲ್ ಆಗಿ 9 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 6 ಸಲ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ವಿನ್ ಆದ್ರ ಬರೇ 2 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಇನ್ನು 1 ಮ್ಯಾಚ್ನಾಗ ಏನೂ ರಿಸಲ್ಟ್ ಬಂದಿಲ್ಲ. ಈ ಗ್ರೌಂಡ್ನಾಗ ಒಂದು ಎವರೇಜ್ ಸ್ಕೋರ್ ಅಂದ್ರೆ 155. ಇದು ಹೆಂಗಂದ್ರೆ ಬ್ಯಾಟ್ಸ್ಮನ್ಸ್ಗಳಿಗೆ ಒಂದು ನ್ಯೂಟ್ರಲ್ ಪಿಚ್ ಐತಿ, ಸ್ಪಿನ್ನರ್ಸ್ಗಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಐತಿ, ಅದರ ಜೊತೆ ಪೇಸರ್ಸ್ಗಳಿಗೂ ಸಪೋರ್ಟ್ ಸಿಗ್ತೈತಿ ಈ ಪಿಚ್ನಾಗ. ಈ ಪಿಚ್ ಸೆಕೆಂಡ್ ಇನ್ನಿಂಗ್ಸ್ನಾಗ ಇನ್ನ ಸ್ಲೋ ಆಗ್ಕೋತ ಬರ್ತೈತಿ. ಫಸ್ಟ್ ಇನ್ನಿಂಗ್ಸ್ನಾಗ ಹೆಂಗಿರ್ತಿತ್ತು ಸೆಕೆಂಡ್ ಇನ್ನಿಂಗ್ಸ್ನಾಗ ಪಿಚ್ ಹಂಗಿರಂಗಿಲ್ಲ. ಇನ್ನು ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ 2 ಟೀಮ್. ಅದ್ರೊಳಗೆ ಫಸ್ಟ್ LSG ಸ್ಟಾರ್ಟಿಂಗ್ ಏನೈತಿ ಈ IPL ಸೀಸನ್ ಭಾರಿ ಧಮಾಕ ಸ್ಟಾರ್ಟ್ ಮಾಡ್ಯಾರ. 4 ಮ್ಯಾಚ್ನಾಗ 3 ಮ್ಯಾಚ್ ವಿನ್ ಆಗಿ ಬರೀ 1 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ನಾಗ 3ನೇ ಪೊಸಿಷನ್ ಒಳಗದಾರ. KL ರಾಹುಲ್ ಅವ್ರ ಬಗ್ಗೆ ಒಂದು ಬಿಗ್ ಕನ್ಸರ್ನ್ ಐತಿ LSG ಟೀಮಿಗೆ. ಯಾಕಂದ್ರೆ ಅವ್ರ ಕಡೆದಿಂದ ಒಂದು ಬಿಗ್ ಇನ್ನಿಂಗ್ಸ್ ಹೋದ ಸೀಸನ್ದಾಗ ಎಲ್ಲ ಹೆಂಗ್ ಆಡ್ಕೋತ ಬಂದಿದ್ರು KL ರಾಹುಲ್ ಅವರು, ಈ ಸೀಸನ್ದಾಗ ಅಂತ ಪರ್ಫಾರ್ಮೆನ್ಸ್ ಅವ್ರ ಕಡೆದಿಂದ ಬರಾಕತ್ತಿಲ್ಲ. ಮಯಾಂಕ್ ಯಾದವ್ ಅವರು ಏನು ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡ್ರು ಪಂಜಾಬ್ ವಿರುದ್ಧ ಮತ್ತು RCB ವಿರುದ್ಧ. ಅವರಿಗೆ ಒಂದು ಇಂಜುರಿ ಆಗಿ ಹೊರಗೆ ಹೋದ್ರು. ಒಂದ್ ಸ್ವಲ್ಪ ಮ್ಯಾಚ್ಗಳಿಂದ ಅವರು ರೂಲ್ಡ್ ಔಟ್ ಆಗ್ಯಾರ. ಈ ಮ್ಯಾಚಿಗೂ ಅವರು ಅವೈಲೇಬಲ್ ಇರಲ್ಲ. ಈ ಸ್ಟೇಡಿಯಂನಾಗ LSG 2 ಮ್ಯಾಚ್ ಆಡ್ಯಾರ. ಆ 2 ಮ್ಯಾಚ್ನು ಗೆದ್ದಾರ. ಒಂದು ಪಂಜಾಬ್ ಕಿಂಗ್ಸ್ ಜೊತೆ, ಇನ್ನ ಒಂದು ಗುಜರಾತ್ ಟೈಟನ್ಸ್ ಜೊತೆ. ಆ 2 ಮ್ಯಾಚ್ನು ಡಿಫೆಂಡ್ ಮಾಡ್ಕೊಂಡು ಗೆದ್ದಾರ. ಮೋಶಿನ್ ಖಾನ್ ಅವರು ಅವೈಲೇಬಲ್ ಇರಲಿಲ್ಲ ಹೋದ ಮ್ಯಾಚ್ನಾಗ. ಆದ್ರೆ ಈ ಮ್ಯಾಚ್ನಾಗ ಅವೈಲೇಬಲ್ ಇರ್ತಾರ. ಪ್ಲೇಯಿಂಗ್ 11ದಾಗ ಬರೋ ಚಾನ್ಸಸ್ನು ಐತಿ. ಅದ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆ ನೋಡಿದ್ರ ಭಾಳ ವರ್ಸ್ಟ್ ಸ್ಟಾರ್ಟ್ ಅವರಿಗೆ ಈ ಸೀಸನ್ನಾಗ. 5 ಮ್ಯಾಚ್ನಾಗ 4 ಮ್ಯಾಚ್ ಸೋತು ಬರೀ 1 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ನಾಗ ಎಲ್ಲರ್ಕಿಂತ ದಂಡಿಗೆ 10 ನಂಬರ್ ಪೊಸಿಷನ್ ಅದಾರ. ಖಲೀಲ್ ಅಹ್ಮದ್ ಅವರು ಭಾರಿ ಫಾರ್ಮ್ನಾಗ ಅದಾರ, ಚಲೋ ಹಾಕೋತೆ ಬಂದಾರ. ಈ ಪಿಚ್ನಾಗ ಇವ್ರ ಬಾಲಿಂಗ್ನು ಎಫೆಕ್ಟಿವ್ ಆಗ್ಬೋದು. ಇನ್ನು ಮುಖೇಶ್ ಕುಮಾರ್ ಮತ್ತು ಕುಲ್ದೀಪ್ ಯಾದವ್ ಅವರು ಹೋದ ಮ್ಯಾಚ್ನಾಗ ಏನು ಆಡಿದ್ದಿಲ್ಲ. ಅವರು ಈ ಮ್ಯಾಚಿಗೆ ಅವೈಲೇಬಲ್ ಇರ್ತಾರ. ಪ್ಲೇಯಿಂಗ್ 11ದಾಗ ಆಡಬಹುದು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಈ 2 ಟೀಮ್ ನಡು 3 ಸಲ ಮುಖಾಮುಖಿ ಆಗೈತಿ. ಅದ್ರೊಳಗ 3 ಸಲನು LSG ಗೆದ್ದೈತಿ. ಓವರ್ ಆಲ್ ಮಾತಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆ ಎಲ್ಲ ಜಾಸ್ತಿ ಹೊಡಿ ಪ್ಲೇಯರ್ಗಳಿದಾವ್ರಿ. ಡೇವಿಡ್ ವಾರ್ನರ್ ಮತ್ತು ರಿಷಬ್ ಪಂತ್, ಟ್ರಿಸ್ಟನ್ ಸ್ಟಬ್ಸ್ ಇವೇನದಾವ್ ಎಲ್ಲ ಜಾಸ್ತಿ ಪ್ಲೇಯರ್ಸ್ ಡೆಲ್ಲಿ ಕಡೆ ಹೊಡಿ ಪ್ಲೇಯರ್ಸ್ ಅದಾವು. ಈ ಪಿಚ್ನಾಗ ಬರೋಣ ನಾವು ಹೊಡಿತೀವಿ ಅಂದ್ರೆ ನಡೆಯಂಗಿಲ್ಲ. ಒಂದು ಸ್ವಲ್ಪ ಸೆಟ್ ಆಗಿ ದಂಡಿತನಕ ತಗೊಂಡು ಹೋಗಿ ಆಮೇಲೆ ಫೈರ್ ವರ್ಕ್ಸ್ ಮಾಡಿದ್ರೆ ನಡೀತೈತಿ. LSG ಕಡೆ ನೋಡ್ಕೊಂಡು ಆಡುವಂಥ ಪ್ಲೇಯರ್ಸ್ನು ಅದಾರ್ರಿ. KL ರಾಹುಲ್, ದೀಪಕ್ ಹುಡ್ಡಾ, ದೇವದತ್ ಪಡಿಕ್ಕಲ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್, ನಿಕೋಲಸ್ ಪೂರನ್ ಇವರು ಭಾರಿ ಫಾರ್ಮ್ನಾಗ ಅದಾರ. ಬೌಲಿಂಗ್ನಾಗನು LSG ಕಡೆ ಯಶ್ ಠಾಕೂರ್, ನವೀನ್ ಉಲಕ್, ಕೃಣಾಲ್ ಪಾಂಡ್ಯ, ರವಿ ಬಿಷ್ಣು ಇವರೆಲ್ಲರೂ ಸ್ಪೆಷಲಿ ಈ ಗ್ರೌಂಡ್ನಾಗ ಭಾರಿ ಎಫೆಕ್ಟಿವ್ ಆಗ್ತಾರ್ರಿ. ಕಂಪೇರ್ ಮಾಡಿದ್ರೆ ಡೆಲ್ಲಿ ಟೀಮಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಒಂದ್ ಸ್ವಲ್ಪ ಸೆಟಲ್ಡ್ ಆಗಿ ಕಾಣಿಸತೈತಿ. ಇನ್ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ಚಪಾಕ್ನಾಗ ಚೆನ್ನೈ ಹೆಂಗೋ ಹಾಗೆ ಈ ಸ್ಟೇಡಿಯಂನಾಗ LSG. ಇದ್ರ ಬಗ್ಗೆ ನಿಮಗೇನ್ ಅನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಒಬ್ಬ ಕ್ರಿಕೆಟ್ ಲವರ್ ಇದ್ರಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.